ಅಜ್ಜಿ ರದಕ್ಕ ಇದ್ದೀರಾ ಮನೆಯಲ್ಲೇನೆ? ನೀವು ಮನೆಯಲ್ಲಿ ಇರ್ತೀರೋ ಇಲ್ಲ ಸುಮ್ಮಕ್ಕನ ಮನೆ ಹತ್ರ ಏನಾದರೂ ಹೋಗಿರ್ತೀರೋ ಅಂದ್ಕೊಂಡು ಬಂದೆ ನೋಡು. ಅಜ್ಜಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಕೊಡಜ್ಜಿ. ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡೋಗ್ಬಿಟ್ಟು ಸೊಪ್ಪಿನ ಸಾರು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೋಗೋದಕ್ಕೆ ಬಂದೆ ನೋಡಜ್ಜಿ. ಬರಮ್ಮ ಕುತ್ಕೋಬಾ, ಒಳಗಡೆ ಐತೆ ತಂದ್ಕೊಡ್ತೀನಿ, ಬಾ ಕುತ್ಕೋಬಾ, ಹೋಗುವಂತೆ ಬಾ. ಬಾರಮ್ಮ ತಂಗೆವ ಕುತ್ಕೋ ಬಾ, ನಾವು ನಿಮ್ಮೂರ್ ಕಡೆಯವ್ರೆ, ಬಾರಮ್ಮ ಬಾ. ಬಾ ಗೀತಾ ಬಾ ಕುತ್ಕೋಬಾ, ತುಂಬ ಕೆಲಸ ಆಯ್ತಾ ಮನೆಯಲ್ಲಿ, ಹೋಗ್ಬೇಕಾ ಬೇಗ? ಹೋಗುವಂತೆ ಬಾ ಕುತ್ಕೋಬಾ ಸ್ವಲ್ಪ ಹೊತ್ತು. ಇವರೇ ನೋಡು ಗೀತಾ ನನ್ನ ಯಜಮಾನ್ರು, ನನ್ನ ಗಂಡ ಇವರೇ ನೋಡು. ನೀನು ನೋಡಿರ್ಲಿಲ್ಲ ಅಲ್ವಾ ಇನ್ನೂ? ಅವರು ಹಂಗೇನೆ ಮಾತಾಡ್ಸೋದು, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಹೆಣ್ಮಕ್ಳನ್ನ ಅಕ್ಕ ತಂಗಿ ಅಂತ ಮಾತಾಡಿಸ್ತಿರ್ತಾರೆ. ಬಾ ಕುತ್ಕೋಬಾ. ಬಾರಮ್ಮ ಕುತ್ಕೋ ಬಾ. ರಾಧಾ ಕಾಫಿನ ಏನಾದ್ರು ಮಾಡ್ಕೊಂಡು ತಗೊಂಬಾ ಹೋಗು. ಏನು ಬೇಡ ಬಿಡಣ್ಣ, ನಂದು ಆಯ್ತು ಕಾಫಿ. ಕೃಷ್ಣಪ್ಪ ಅಲ್ಲೇ ಕುತ್ಕೊಳ್ಳಪ್ಪ, ಮೇಲೆ ಕೆಳಗಡೆ ನಿನಗೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ಆಗುತ್ತೆ ಬಿಡಮ್ಮ. ಅವನ ಕಾಲು ಆಗೋದಿಲ್ಲ ಕಣಮ್ಮ, ರಬ್ಬರ್ ಕಾಲು ಹಾಕ್ಸಿದೀವಿ, ಕೆಳಗಡೆ ಕುತ್ಕೊಳ್ಳೋಕೆ ಅಷ್ಟೊಂದು ಬರೋದಿಲ್ಲ ನೋಡು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನಾಯ್ತು ಅಜ್ಜಿ ಕಾಲ್ಗೆ? ಅದು ನಾವು ಊರಲ್ಲಿದ್ದಾಗ ಹೊಸ ಬೈಕ್ ತಗೊಂಡಿದ್ದ ಕಣಮ್ಮ ನನ್ನ ಮಗ. ಅದು ಇನ್ನು ಅವತ್ತು ತಾನೇ ತಗೊಂಡು ಪೂಜೆ ಮಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ನೋಡು, ಅವಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಕಾಲು ಕಟ್ಟಾಯ್ತು ಕಣಮ್ಮ. ಇಷ್ಟು ಉಳ್ದಿರೋದೇ ನನ್ನ ಮಗ ದೊಡ್ಡದು ಕಣಮ್ಮ. ಹೊಸ ಬೈಕು ಕಣಮ್ಮ, ಎಷ್ಟು ಚೆನ್ನಾಗಿತ್ತು. ನಮ್ಮೂರಲ್ಲಿ ಪಕ್ಕದ ಮನೆಯವರು ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ದಾರೆ ಕಣಮ್ಮ. ಹೊಟ್ಟೆ ಕಿಚ್ಚು ಪಟ್ಕೊಂಡು ದೃಷ್ಟಿ ಆಗೈತೆ. ಅಲ್ಲ ಇವ್ರಿಗೆ ಜಮೀನಿಲ್ಲ ಏನೂ ಇಲ್ಲ, ಇಷ್ಟೊಳ್ಳೆ ಬೈಕ್ ತಗೊಂಡಿದಾರಲ್ಲ ಅಂತ ನೋಡ್ಬಿಟ್ಟು ಅದಕ್ಕೆ ದೃಷ್ಟಿ ಆಗ್ಬಿಟ್ಟೈತೆ ಕಣಮ್ಮ. ಇವ್ರಿಗೆ ಜಮೀನಿಲ್ಲ ಏನೂ ಇಲ್ಲ, ಏನಂದ್ರೆ ಏನೂ ಇಲ್ಲ, ಹಂಗಾದ್ರೂ ಇಟ್ಕೊಂಡು ಬೈಕ್ ತಗೊಂಡ್ರಲ್ವಾ ಅಂತ ಹೊಟ್ಟೆ ಕಿಚ್ಚು ಕಣಮ್ಮ. ಅವರು ದೃಷ್ಟಿ ಬಿಟ್ಬಿಟ್ಟಿದ್ದಾರೆ ಕಣಮ್ಮ ನಮ್ಮ ಪಕ್ಕದ ಮನೆಯವರು. ದೃಷ್ಟಿ ಇರುತ್ತೆ ಕಣಮ್ಮ, ಕಣ್ಣಿನ ದೃಷ್ಟಿ ಒಳ್ಳೇದಲ್ಲ ನೋಡು, ಒಬ್ಬೊಬ್ರದ್ದು ಕಣ್ಣಿನ ದೃಷ್ಟಿ ಒಳ್ಳೇದಲ್ಲ ಕಣಮ್ಮ. ಹೌದಾ ಅಜ್ಜಿ, ಕಣ್ಣಿನ ದೃಷ್ಟಿ ಅಷ್ಟು ಕೆಟ್ಟದ್ದಾ? ಹ್ಞೂ ಗೀತಾ, ಒಬ್ಬೊಬ್ರದ್ದು ಕಣ್ಣಿನ ದೃಷ್ಟಿ ಒಳ್ಳೇದಲ್ಲ ನೋಡು. ಹ್ಞೂ ಕಣಮ್ಮ, ದೃಷ್ಟಿ ಇರುತ್ತೆ ಕಣಮ್ಮ. ನಮ್ಮೂರಲ್ಲಿ ನಮ್ಮನ್ನು ನೋಡಿ ತುಂಬ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರು ಗೀತಾ. ನಾವು ಚೆನ್ನಾಗಿ ದುಡ್ಕೊಂಡು ಚಿಕ್ಕದಾಗಿ ಮನೆ ಕಟ್ಟಿದ್ವಿ. ಮನೆ ಕಟ್ಟಿದ್ದಾದ್ಮೇಲೆ ಬೈಕ್ ತಗೊಂಡ ಇವನು. ಒಂದೊಂದೊಂದೊಂದು ತಗೊಂತಾ ಇದ್ವಿ. ನಮ್ಮೂರಲ್ಲಿ ಹೆಂಗ್ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರು ಅಂತೀಯ? ಇವ್ರಿಗೆ ಜಮೀನಿಲ್ಲ ಏನೂ ಇಲ್ಲ, ಆದ್ರೂ ಎಲ್ಲ ತಗೊತಾ ಇದಾರಲ್ಲ, ಒಂದೊಂದೊಂದೊಂದು ಮಾಡ್ಕೊತಾ ಇದಾರಲ್ವಾ ಅಂತ ಎಷ್ಟು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರು ಗೀತಾ. ಜನಗಳು ಸಹಿಸೋದೇ ಇಲ್ಲ ನೋಡು ಗೀತಾ. ಹೊಸ ಬೈಕು ಗೀತಮ್ಮ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದ ನನ್ನ ಮಗ, ಪಾಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅದ ದಾರಿ ಹೋಗ್ಬಿಟ್ಟಿದ್ದಾನೆ. ಇನ್ನು ಸ್ವಲ್ಪ ದೂರ ಹೋಗಿದ್ದಿದ್ರೆ ದೇವಸ್ಥಾನ ಸಿಕ್ತಿತ್ತು ನೋಡು. ಅವಾಗಲೇ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಇವನ್ ಕಾಲು ಕಟ್ಟಾಯ್ತು ನೋಡಮ್ಮ. ಅವಾಗ ನಮ್ಗೆ ಯಾರೋ ವಿಷಯ ಮುಟ್ಸಿದ್ರು, ನಾವು ಬೇಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಕಣಮ್ಮ. ಅದು ಕಾಲು ಕಟ್ಟಾಗಿತ್ತಲ್ವ, ಅದಕ್ಕೋಸ್ಕರ ರಬ್ಬರ್ ಕಾಲು ಹಾಕಿದ್ದಾರೆ. ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಬೇಗ ಬೇಗ ಆಗೋದಿಲ್ಲ ನೋಡು. ಮೇಲೆ ಚೇರ್ ಮೇಲೆ ಆದರೆ ಚೆನ್ನಾಗಿ ಕುತ್ಕೋತಾನೆ, ಕೆಳಗಡೆ ಅಂದರೆ ಸ್ವಲ್ಪ ಕಷ್ಟಪಟ್ಟು ಕುತ್ಕೋಬೇಕು ನೋಡು, ಅದಕ್ಕೆ ಹೇಳಿದ್ದು ನಾನು. ಹೌದಾ ಅಜ್ಜಿ, ಜನಗಳ ದೃಷ್ಟಿ ಹಂಗಾದ್ರೆ ಒಬ್ಬೊಬ್ರದ್ದು ತುಂಬ ಕೆಟ್ಟದ್ದು ಅಲ್ವಾ? ಹೌದು ಗೀತಮ್ಮ, ಒಬ್ಬೊಬ್ರು ಕಣ್ಣು ದೃಷ್ಟಿ ಒಳ್ಳೇದಲ್ಲ ನೋಡು. ನಾವು ನಂಬ್ತೀವಿ ಕಣಮ್ಮ ಇದನ್ನೆಲ್ಲ. ಜನಗಳು ಹಂಗೆ ಗೀತಾ ಸ್ವಲ್ಪ ಮುಂದುವರಿತಾ ಇದ್ದಾರೆ ಅಂದರೆ ಸಹಿಸ್ಕೊಳ್ಳೋದೇ ಇಲ್ಲ ನೋಡು. ನಾವು ಶಾಸ್ತ್ರ ಕೇಳಿದ್ವಿ ಕಣಮ್ಮ, ಯಾಕೆ ಈ ಥರ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು, ಪೂಜೆ ಮಾಡಿಸಿದ್ರೆ ಅಷ್ಟೊಂದು ಇದು ದೋಷ ದೃಷ್ಟಿ ಆ ಥರ ಏನೂ ಇರ್ತಿರ್ಲಿಲ್ಲ. ಚಕ್ರದ ಕೆಳಗಡೆ ನಿಂಬೆಹಣ್ಣು ಇಟ್ಬಿಟ್ಟು ತುಳಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರಲ್ವೇನಮ್ಮ, ಮೆಣಸಿನ್ಕಾಯಿ ನಿಂಬೆಹಣ್ಣು ಕಟ್ಬಿಟ್ಟು ಪೂಜೆ ಮಾಡ್ತಾರಲ್ವಾ, ಆ ಥರ ಮಾಡಿಸಿದ್ರೆ ಅಷ್ಟೊಂದು ದೋಷ ಇರ್ತಿರ್ಲಿಲ್ವಂತೆ. ಅದೇ ಇನ್ನೂ ಪೂಜೆ ಮಾಡಿಸಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಆ ಥರ ಆಯಿತು ಏನೋ ಕಣಮ್ಮ. ಅವ್ರು ಹಂಗಂದ್ರು ಕಣಮ್ಮ. ದೃಷ್ಟಿನೇ ಬಿದ್ದುಬಿಟ್ಟಾಯ್ತೋ ಇಲ್ಲ ಯಾರಾದರೂ ಏನಾದರೂ ಮಾಡಿಸಿದ್ರು ಕಣಮ್ಮ, ದೇವ್ರಿಗೆ ಗೊತ್ತು ಕಣಮ್ಮ. ಒಟ್ಟಿನಲ್ಲಿ ನನ್ನ ಮಗನ ಕಾಲಂತೂ ಹೋಯ್ತು ಕಣಮ್ಮ, ಬರೋದೇ ಇಲ್ಲ ನೋಡಿ ಇನ್ನು ಕಾಲು. ಅಜ್ಜಿ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು ಅಜ್ಜಿ, ಅಳ್ಬೇಡ ಸುಮ್ಮನಿರು. ಅಣ್ಣ ಉಳ್ದಿದಾರಲ್ವ, ಸಾಕು ಬಿಡಿ. ಅದಕ್ಕೆ ಗೀತಾ, ನಮ್ಮ ಮನೆಯವ್ರಿಗೆ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ನಾನು ಗಾರ್ಮೆಂಟ್ಸ್ಗೆ ಬರ್ತಾ ಇರೋದು. ನಮ್ಮ ಅಜ್ಜಿನೂ ಸೊಪ್ಪು ಅದೆಲ್ಲ ಮಾರಿಬಿಟ್ಟು ದುಡ್ಕೊತಾ ಇರೋದು ನೋಡು. ಕಣಮ್ಮ, ನನ್ನ ಮಗ ಚೆನ್ನಾಗಿದ್ದಿದ್ರೆ ದುಡ್ದು ತಂದಾಗ್ತಿದ್ದ ನೋಡು. ಇವಾಗ ನಾವಿಷ್ಟು ಕಷ್ಟಪಡಬೇಕಾಗಿರೋದೇ ಇರ್ತಿರ್ಲಿಲ್ಲ ನೋಡು. ಅದಕ್ಕೆ ಕಣಮ್ಮ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ 9 ಗಂಟೆ 10 ಗಂಟೆವರೆಗೂ ಕೆಲಸ ಮಾಡೋದು, ದುಡ್ಕೊಳ್ಳೋದು. 1 ರೂಪಾಯಿ ಇಲ್ಲ ಅಂದರೆ ಯಾರೂ ಕೊಡೋದಿಲ್ಲ ಗೀತಮ್ಮ ನೋಡು. ನಮ್ಮ ಹತ್ರ ಇತ್ತು ಅಂದರೆ ದುಡ್ಡು ಬೇಕಾದರೆ ನೈಸ್ ಮಾಡಿ ಕಿತ್ಕೊತಾರೆ ಜನಗಳು, ಒಬ್ಬೊಬ್ರು ಕಿತ್ಕೊಳ್ಳೋರು ಇರ್ತಾರೆ. ನಮ್ಮ ಹತ್ರ ಇಲ್ದಾಗ ಕೊಡೋರು ಮಾತ್ರ ಯಾರೂ ಇರೋದಿಲ್ಲ ನೋಡು. ಜೀವನದಲ್ಲಿ ಒಂದೊಂದು ಸಲ ಏನೇನೋ ಆಗುತ್ತೆ, ಏನೆಲ್ಲ ಆಗುತ್ತೆ ಅಲ್ವಾ ಅನ್ಸುತ್ತಲ್ವಾ ಗೀತಮ್ಮ? ಹೌದು ಅಜ್ಜಿ, ನೀವು ಹೇಳೋದು ನಿಜಾನೇ. ಅಲ್ಲ ಕಣ್ಗೀತಮ್ಮ, ನಾವು 3 ದುಡ್ಕೊಂಡು ಚೆನ್ನಾಗಿ ಕೂಡಿಟ್ಕೊಂಡು ಕೂಲಿನಲ್ಲಿ ಮಾಡಿ ಒಂದು ಚಿಕ್ಕದಾಗಿ ಮನೆ ಕಟ್ಟಿದ್ವಿ ಕಣಮ್ಮ. ಮನೆ ಕಟ್ಕೊಂಡ್ವಿ. ಮನೆ ಕಟ್ಟಿದ್ದಾದ್ಮೇಲೆ ಬೈಕ್ ತಗೊಂಡ್ವಿ. ಅದಕ್ಕೆ ನೋಡು ಜನಗಳು ಹೆಂಗ್ ಉರ್ಕೊಂಡ್ರು ಅಂತೀಯ, ಬರೀ ಹೊಟ್ಟೆ ಕಿಚ್ಚು ಕಣಮ್ಮ. ಅದಕ್ಕೆ ನನಗಂತೂ ಒಂದೊಂದ್ಸಲ ಅನ್ಸುತ್ತೆ, ದುಡ್ಡು ಮಾತ್ರ ಯಾರಿಗೂ ತೋರಿಸ್ಬಾರ್ದು, ಒಳಗೊಳಗೆ ಬಚ್ಚಿಕೋಬೇಕು ಅನ್ಸುತ್ತೆ ಕಣಮ್ಮ ಒಂದೊಂದ್ಸಲ. ಗೀತಾ, ಕಾಫಿ ಮಾಡ್ಕೊಂಡು ಬರಲಾ, ಕುಡಿತೀಯಾ? ಬೇಡ ಬಿಡಕ್ಕ, ಕುಡ್ಕೊಂಡು ಬಂದೆ ಆವಾಗ್ಲೇನು. ನನಗೇನು ಕಾಫಿದ ಅಷ್ಟೊಂದು ಚಟ ಇಲ್ಲ, ಕುಡ್ಕೊಂಡು ಬಂದಿದ್ದೀನಿ ಬಿಡಕ್ಕ. ನೋಡಮ್ಮ ಗೀತಮ್ಮ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಐತೆ ನೋಡಮ್ಮ. ನಿಂಗೆ ಇನ್ನೂ ಅನುಭವ ಸಾಲದು ಕಣಮ್ಮ ಗೀತಮ್ಮ. ನಮ್ಮ ಸುತ್ತಮುತ್ತಲೇ ಇರ್ತಾರೆ ಕಣಮ್ಮ ಜನಗಳು, ನಮ್ಮನ್ನು ಇದು ಮಾಡೋರು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ಅಂಥವ್ರು. ನಾವು ತುಂಬ ಹುಷಾರಾಗಿರಬೇಕು ಕಣಮ್ಮ. ಇವಾಗ ಕಾಲೇನು ನೋವು ಇರೋದಿಲ್ವಾ ಅಲ್ಲಿ? ಇಲ್ಲ ಗೀತಾ, ಕಾಲೇನು ನೋವೇನು ಇರೋದಿಲ್ಲ, ಅದೇ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ.
ಕುತ್ಕೊಳ್ಳೋಕ್ಕೂ ಎದ್ದೊಳಕ್ಕೂ ನಡೆಯೋದಕ್ಕೂ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೂ ಅಷ್ಟೊಂದು ಆಗೋದಿಲ್ಲ ನೋಡು. ಮಾಮೂಲಿ ಕಾಲೇ ನೋಡು, ರಬ್ಬರ್ ಕಾಲೇ ಅಲ್ವಾ, ಅದಕ್ಕೋಸ್ಕರ ನಮಗೆ ಮಾಮೂಲಿ ಕಾಲಿದ್ರೇ ನಮ್ಗೆ ಅಷ್ಟೊಂದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನೋಡು, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ನೋಡು. ಇವ್ರಿಗೆ ರಬ್ಬರ್ ಕಾಲು ಹಾಕಿರೋದಲ್ವಾ, ಇನ್ನು ಅಷ್ಟೊಂದು ನಿಂತ್ಕೊಳ್ಳೋಕ್ಕೂ ಅದೆಲ್ಲ ಆಗೋದಿಲ್ಲ ಅಲ್ವಾ. ಹೌದು ಕಣಕ್ಕ, ನಮಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ. ಹೋಗ್ಲಿ ಬಿಡಮ್ಮ ಗೀತಮ್ಮ, ಇನ್ನೇನು ಮಾಡೋದು, ನನ್ನ ಮಗ ಉಳ್ದಿದ್ದಾನಲ್ವಾ, ಜೀವ ಉಳ್ದೈತಲ್ವಾ, ಅಷ್ಟು ಸಾಕು ಅಷ್ಟೇ. ದೇವ್ರಿಗೆ ಅಷ್ಟಕ್ಕೆ ನಾವು ತೃಪ್ತಿ ಪಡಬೇಕು ನೋಡು. ಇವಾಗ ಅವನೇನು ದುಡಿಯೋಕೆ ಹೋಗಿಲ್ಲ ಅಂದರೂ ನಾವೇ ಸಾಕೊಂತೀವಿ ಕಣಮ್ಮ, ಜೀವ ಒಂದೈತಲ್ವಾ ಅಷ್ಟು ಸಾಕು ಅಂತ ಅಂದ್ಕೋತೀವಿ ಕಣಮ್ಮ. ಅಣ್ಣ ಉಳ್ದಿದಾರಲ್ವ, ಸಾಕು ಬಿಡಜ್ಜಿ. ಗೀತಾ, ನಾವು ಅದನ್ನೇ ಸಂತೋಷ ಪಡ್ತೀವಿ ನೋಡು, ಜೀವ ಉಳ್ದೈತಲ್ವಾ ಅಷ್ಟು ಸಾಕು ಅಂತ ಸಂತೋಷ ಪಡ್ತೀವಿ ನೋಡು. ಗೀತಮ್ಮ, ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ನಿನಗೂ ಬೇಜಾರು ಮಾಡಿಸಿದ್ವಿ ಅಲ್ವಾ. ಏನೂ ಇಲ್ಲ ಬಿಡಜ್ಜಿ, ಜೀವನದಲ್ಲಿ ಇನ್ನು ನಾನು ಎಷ್ಟೊಂದು ತಿಳ್ಕೊಬೇಕು, ಎಲ್ಲ ಈ ಥರದ್ದೆಲ್ಲ ತಿಳ್ಕೊಂಡ್ರೆ ನೋಡು ನನಗೆ ಗೊತ್ತಾಗಬೇಕು ಅಲ್ವಾ ಯಾವ ಥರ ಏನು ಅಂತ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.